ಅದ ಇವತ್ತು ಅಂದ್ರೆ ಟೋಟಲ್ 7 ಜನ ನಾಮಿನೇಷನ್ ಮಾಡಿದ್ವಿ ರೀ. ಒಂದು ನಿಪ್ಪಾನಿಂದ ಅನ್ನಸಾಬ್ ಜೊಲ್ಲೆ ಅವ್ರಿ, ರಾಯಬಾಗದಿಂದ ಅಪ್ಪಸಾಬ್ ಕುಲಗೋಡೆ ಅವ್ರಿ, ಯರಗಟ್ಟಿಂದ ವಿಶ್ವಾಸ್ ವೈದ್ಯ ಅವ್ರಿ, ಸೌದತ್ತಿಂದ ವಿರೂಪಾಕ್ಷಿ ಮಾಮ್ನಿ ಅವ್ರಿ, ಬೈಲೂರಿನಿಂದ ಮಾಂತೇಶ್ ದೊಡ್ಡಗೌಡ ಅವರು, ಕಿತ್ತೂರದಿಂದ ವಿಕ್ರಮ್ ಇನಾಮ್ದಾರ್, ಖಾನಾಪುರದಿಂದ ಅರವಿಂದ್ ಪಾಟೀಲ್ ರೀ. ಇವತ್ತು ಟೋಟಲ್ 7 ಮಂದಿ ನಾಮಿನೇಷನ್ ಮಾಡಿದ್ರಿ. ಇನ್ನು 6 ಜನನು 11ನೇ ತಾರೀಕು ಮಾಡ್ತಾರೆ. ಅಂದ್ರೆ ಟೋಟಲ್ ನಾವು 13 ಸೀಟ್ಗೆ ಇಲೆಕ್ಷನ್ ಆಡ್ತಾ ಇದ್ರಿ. ಇವತ್ತೇಳು ಅವತ್ತು 6 ಅಂದ್ರೆ 13 ಸೀಟ್ಗೆ ನಾವು ಇಲೆಕ್ಷನ್ ಮಾಡ್ತಾಯಿದ್ವಿ. ಅದಕ್ಕೆ ಇವತ್ತು ಎಲ್ಲರೂ ನಾವು ಅಂದರೆ ಮೊದಲೇ ಮಾತಾಡ್ಕೊಂಡು ಇವತ್ತು 11 ಮಾಡೋದು ಡಿಸೈಡ್ ಮಾಡಿದ್ರಿ. 7 ಜನ ನಿಂತಾರೋ ಟೋಟಲ್ 13 ಜನ ನಮ್ಮ ಪ್ಯಾನಲ್ದಿಂದ ನಾವು ನಿಲ್ಲಿಸ್ತೇವೆ. ಬಹುಶಃ ಈಗಾದ್ರೆ ನೀವೆಲ್ಲ ನೋಡಾಕತ್ತಿರಲ್ಲ, ಈ ಸಲ DCC ಬ್ಯಾಂಕ್ ಬಗ್ಗೆ ಭಾಳ ಜನ ಅಂದ್ರೆ ನಾಮಿನೇಷನ್ ಫೈಲ್ ಮಾಡತ್ತಾರೋ, ಅವಿರೋಧ ಆಗ್ತೋ ಇಲ್ಲೋ ಗೊತ್ತಿಲ್ಲ ರೀ. ನೋಡೋಣ 11 ತಾರೀಕು ತನಕ 3 ಗಂಟೆಗೆ ಲಾಸ್ಟ್ ಟೈಮಿಂಗ್ ಐತ್ರಿ. ಇನ್ನೂ ಕೆಲವೊಂದು ಯಾಕಂದ್ರೆ ಅವತ್ತು 11 ತಾರೀಕು ಮೂಡಲಿಗೆ ಮಾಡ್ತಾ ಇದ್ದೀವಿ, ಗೋಕಾಕ್ ಮಾಡ್ತಾ ಇದ್ದೀವಿ, ಆಮೇಲೆ ನಮ್ಮದು ರಾಮದುರ್ಗ ರೀ, ಆಮೇಲೆ ಬೆಳಗಾವಿ ಐತಿ, ಆಮೇಲೆ ಅದರ್ಸ್ ಮಾಡ್ತೀವಿ, ಆಮೇಲೆ ಹುಕ್ಕೇರಿ ಮಾಡ್ತೀವಿ ರೀ. ಅಂದ್ರೆ 13ನೇ ತಾರೀಕು ನೋಡೋಣ. ಎಲ್ಲರೂ ಕೂಡ್ರಿ ಅಂದ್ರೆ ಪ್ರಯತ್ನ ನಡೆದಿತ್ತು. ಸರಿ, ಚುನಾವಣೆ ನಾವು ಎಲ್ಲದಕ್ಕೂ ರೆಡಿ ಇದ್ದಾರೆ, ನಿಮಗೂ ರೆಡಿ ಇದೆ, ಚುನಾವಣೆ ಅದಕ್ಕೂ ರೆಡಿ ಇದ್ವಿ. ಸೊ ಬಟ್ ಈ ಸದ್ಯ ಮೇಲ್ ನೋಟಕ್ಕೆ ಚುನಾವಣೆ ಆಗೋ ಲಕ್ಷಣ ಅದಾವೆ, ಚುನಾವಣೆ ಆಗ್ತಾವೆ. ಇನ್ನೂ ಆಗಿಲ್ಲ. ಹುಕ್ಕೇರಿಗೆ ಆಲ್ರೆಡಿ ರಾಜೇಂದ್ರ ಪಾಟೀಲ್ ಹೇಳಿದ್ರಲ್ಲ ನಾವು ರೀ, ಅವ್ರನ್ನ ಕ್ಯಾಂಡಿಡೇಟ್. ಆದರೆ ಮೂಡಲಿಗೆ ಆಗಿಲ್ಲ, ಗೋಕಾಕ್ ಆಗಿಲ್ಲ ರೀ, ಬೆಳಗಾಂ ಆಗಿಲ್ಲ, ಅದರ್ಸ್ ಆಗಿಲ್ಲ. ಸೊ ಅದನ್ನು ಆಮೇಲೆ ಫೈನಲ್ ಮಾಡ್ತೀವಿ. ಈಗ ಅದನ್ನು 11 ತಾರೀಕು ಗೊತ್ತಾಗ್ತಿಲ್ಲ, 11 ತಾರೀಕು ಹೇಳ್ತಿಲ್ಲ. ಯಾಕಂದ್ರೆ ಇನ್ನೂ ಚರ್ಚೆ ನಡೆದಿದ್ರಿ. ಉಸ್ತುವಾರಿ ಮಂತ್ರಿ ಅವರು ಬೆಂಗಳೂರು ಬಂದ ಕೂಡಲೇ ಅಂದ್ರೆ ಮೂಡಲಿಗೆ ಇರ್ಬೋದು, ಗೋಕಾಕ, ಬೆಳಗಾವ ಎಲ್ಲ ಚರ್ಚೆ ಮಾಡಿ ನಿಮಗೆ 11 ತಾರೀಕು ನಾವು ಒಂದು 11 ಗಂಟೆಗೆ ಫೈನಲ್ ಆಗಿ ಕ್ಯಾಂಡಿಡೇಟ್ ಹೆಸರು ಹೇಳ್ತೀವಿ. ಇಲ್ಲ, ನಾ ಮೊದಲು ಹೇಳಿನಲ್ಲ ರೀ. ಸೊ ಚುನಾವಣೆ ಆಗಬೇಕು, ಎಲ್ಲರೂ ಮತದಾರರಿಗೆ ಹೋಗಿ ಭೇಟಿ ಆಗಬೇಕು, ರಿಕ್ವೆಸ್ಟ್ ಮಾಡಬೇಕಂದ್ರೆ 20 ವರ್ಷ ಗಂಟ್ಲೆ ರೀ ಒಂದೊಂದು ತಾಲೂಕಿಗೆ ಅಂದ್ರೆ ಚುನಾವಣೆನೇ ಆಗಿಲ್ಲ ರೀ. ಅದಕ್ಕೆ ಎಲ್ಲರೂ ಅಂದ್ರೆ ಮತದಾರರಿಗೆ ಹೋಗಿ ಭೇಟಿ ಆಗಬೇಕು, ಹೇಳಬೇಕು, ಅವ್ರ ಕಷ್ಟ ಸುಖ ಕೇಳಬೇಕು. ಇದು ಒಳ್ಳೆ ಬೆಳವಣಿಗೆ, ಚೆನ್ನಾಗಿ ಸಮಾಧಾನ ಎಲೆಕ್ಷನ್ ಆಗಲಿ ಅಂತ ನಮ್ದೆಲ್ಲ ಆಸೆ ಇದೆ. ಅದು ನೋಡೋಣ. 5-6 ಜನ ಹತ್ರಗೆ ಆಕಾಂಕ್ಷಿಗಳು ಅದಾರೆ, ಅದರ್ಸ್ ಒಳಗೆ 5-6 ಜನ ಅದಾರು. ಅದಕ್ಕೆ ಎಲ್ಲರ ಜೊತೆ ಮಾತಾಡ್ಬಿಟ್ಟು ಒಂದು ಕ್ಯಾಂಡಿಡೇಟ್ ನಾವು 11 ತಾರೀಕು ಫೈನಲ್ ಮಾಡಿ ನಾಮಿನೇಷನ್ ಮಾಡ್ಕೊಳ್ಳಿ. ಅಲ್ಲ, ಭಾಳ ಜನ ಅಂದ್ರೆ 6-7 ಜನ ಆಕಾಂಕ್ಷಿ ಇದಾರೆ. ಅದ್ರೊಳಗೆ ಎಲ್ಲರ ಜೊತೆ ಮಾತಾಡ್ಕೊಂಡು ಒಂದು ಕ್ಯಾಂಡಿಡೇಟ್ ನಾವು ಫೈನಲ್ ಮಾಡ್ತೇವೆ. ಅಲ್ಲ, ಡೆಫಿನೆಟ್ ಆಗಿ. ಯಾಕಂದ್ರೆ ಚುನಾವಣೆ ನಿಂತಾಗ್ರಿ ಎಲ್ಲರೂ ಗೆಲ್ಬೇಕಂತ ನಿಂತಾರೆ, ಸೋಲ್ಬೇಕಂತ ಯಾರೂ ನಿಲ್ಲೋದಿಲ್ಲ. ನಾವು ಅಂದ್ರೆ 13ಕ್ಕೂ ಫೈಟ್ ಮಾಡ್ತೀವಿ. ಬಟ್ ಎಲ್ಲರೂ ನಾವು ವಿನ್ ಆಗೋ ಎಲ್ಲ ನಮಗೆ ಅಂದ್ರೆ ವಿಶ್ವಾಸ ಐತಿ, ಗೆಲ್ತವ್ರಿ. ಡಿಸ್ಟರ್ಬ್ ಅನ್ನೋದ್ರಲ್ಲಿ ಚುನಾವಣೆ ಒಳಗೆ ಏನು ನಾವು ಒಂದು ಕಡೆ ಹೇಳಿನಲ್ಲ, ಒಂದು ಕಡೆ ಜಿದ್ದಾಜಿದ್ದಿ ಚುನಾವಣೆ ಆಗ್ಬೋದು, ಕೆಲವೊಂದು ಕಡೆ ನಾಮಕೆ ವಾಸ್ತೆ ಚುನಾವಣೆ ಆಗ್ಬೋದು. ಕೆಲವೊಂದು ಜನ ಅನ್ಬೋದು ಅನ್ನ ಅಪೋಸ್ ಮಾಡಕ್ಕೆ ಬಿಡ್ದ ಇಲೆಕ್ಷನ್ ಮಾಡಿಸೋಣ ಅಂತೇಳಿ ಇಲೆಕ್ಷನು ಮಾಡಿಸ್ಬೋದು. ಅವಾಗ ನಾಮಕೆ ವಾಸ್ತೆ ಇಲೆಕ್ಷನ್ ಒಂದು ಕಡೆ ಜಿದ್ದಾಜಿದ್ದಿ ಆಗ್ತೈತ್ರಿ. ಬಟ್ ಎಲ್ಲ ಕೂಡಿ ಒಳ್ಳೆ ಜನ DCC ಬ್ಯಾಂಕ್ ಆಯ್ಕೆ ಬಂದು ಸೊ ಮುಂದಿನ ದಿನಮಾನದಾಗ 5 ವರ್ಷ ಒಳ್ಳೆ ಆಡಳಿತ ನಡೆಸಿ ಈ ಭಾಗದಲ್ಲಿರುವಂಥ ರೈತರಿಗೆ, ಸಾಮಾನ್ಯ ಜನಕ್ಕೆ ಒಳ್ಳೇದು ಮಾಡೋಂಥ ಪ್ರಾಮಾಣಿಕ ಪ್ರಯತ್ನ ನಮ್ಮ ಗುಂಪು ಕಡೆಯಿಂದ ನಾವು ಮಾಡ್ತೇವೆ. ಶಾಸಕರು ಮತ್ತು ಮಾಜಿ ಶಾಸಕರು ಯಾಕೆ ಪೈಪೋಟಿಗೆ ಬಿದ್ದಿದ್ದಾರೆ ಅಂತ ಈ DCC ಬ್ಯಾಂಕ್ ಅಧಿಕಾರ ಇದು ಬಹಳ ಚರ್ಚೆ ಆಗ್ತಾ ಇದೆ. ಇಡೀ ರಾಜ್ಯಾದ್ಯಂತ ಬೆಳಗಾವಿಯ ಶಾಸಕರು, ಮಾಜಿ ಶಾಸಕರು ಈ ಅಧಿಕಾರವನ್ನು ಯಾಕೆ ಹಿಡಿತಾ ಇದ್ದಾರೆ ಅಂತ, ಪೈಪೋಟಿ ಬಿದ್ದಿದ್ದಾರೆ ಅಂದ್ರೆ ಅಂದ್ರೆ ಬಹಳ ಜನ ಏನೈತ್ರಿ, DCC ಬ್ಯಾಂಕ್ ಡೈರೆಕ್ಟ್ ಆದ್ರೆ ಮುಂದೆ MLA ಆಗ್ತು ಅಂತೇಳಿ ಹಿಂಗೆ ಆಸೆ ಇರ್ತಾವ್ರಿ. ಅಥವಾ ಮಾಜಿ ಶಾಸಕರು ಮತ್ತು ಅವ್ರು ಇನ್ನೂ 2028ಕ್ಕೆ ಇದ್ರ ಮುಖಾಂತರ ಆರ್ಗನೈಸ್ ಮಾಡ್ಬೇಕಂತ ಇರ್ತೈತಿ. ಇದು ಒಂದು ಉದ್ದೇಶ ರೀ. ಇದನ್ನು ಬಿಟ್ಟು ಇನ್ನೂ ಕೆಲವೊಂದು ಜನಕ್ಕೆ ಅಂದ್ರೆ DCC ಬ್ಯಾಂಕ್ 4 ತಿಂಗಳ ಮೊದಲೇ ಪ್ರಚಾರ ಶುರು ಆಯ್ತಲ್ಲ ರೀ, ಏನೋ ಐತೆ ಅನ್ನತ್ತಾರೆ. ಅದಕ್ಕೆ ತಮ್ಮ ಮುಖಾಂತರ ಹೇಳ್ತಾನೋ ಇಲ್ಲಿ TADA ಬಿಟ್ಟು ಏನೂ ಇಲ್ಲ ರೀ, ಅದಕ್ಕೆ ಅಂತ ದೊಡ್ಡದು ಏನೂ ಇಲ್ಲ, ದಯಮಾಡಿ ಎಲ್ಲರೂ ಕಾಂಪಿಟೇಷನ್ ಭಾಳ ಮಾಡೋದು ನನ್ನ ವಿನಂತಿ ರೀ. ಈಗ ನಾವೆಲ್ಲ ಒಂದು ಪ್ರೆಸ್ಟೇಜು, ಒಂದು ನಮ್ಮ ಗುಂಪು ಅಧಿಕಾರ ಹಿಡಿಬೇಕಂತ ಈ ಉದ್ದೇಶ ಮಾಡತ್ತೀರಿ.
ಅದಕ್ಕೆ ಹೆಚ್ಚು ಕಮ್ಮಿ ಮಹಂತೇಶ್ ಅವ್ರು ಅದಾರ, ಇವ್ರು ಅದಾರು, TADA ಬಿಟ್ಟು ಏನು ಇಲ್ರಿ. ಅದಕ್ಕೆ ನೋಡಿ ದಯಮಾಡಿ ಎಲ್ಲರಿಗೂ ನಾವು ಹೇಳ್ತೇನೆ ಮೆಸೇಜ್ ತಮ್ಮ. ಈಗ ಮೊನ್ನೆ ರಮೇಶ್ ಕತ್ತಿ ಹೇಳಿದ್ದಾರೆ, ಬ್ಯಾಂಕಿಂಗ್ ಎಕ್ಸ್ಪರ್ಟ್ ಆರ್ಸ್ ಬರಬಾರ್ದು ಅಂತ ನಮ್ಮ ವಿರುದ್ಧ ಎಲೆಕ್ಷನ್ ಕಾಂಟೆಸ್ಟ್ ಮಾಡ್ತಾರೆ, ಕ್ಯಾಂಡಿಡೇಟ್ ಹಾಕ್ತಾ ಇದ್ದಾರೆ ಅಂತ ಬಂದು ಹೇಳಿದ್ರು. ಬ್ಯಾಂಕಿಂಗ್ ಎಕ್ಸ್ಪರ್ಟ್ ಇಲೆಕ್ಟ್ ಆಗಬಾರ್ದು ಅಂತ ನೀವು ಯಾರು ಹೇಳಿ ನಂಗೆ ನೋಡಿ ತಮಗೆ ಅಂತ ಇದ್ದಾರೆ. ಅವ್ರೇ ಬ್ಯಾಂಕಿಂಗ್ ಎಕ್ಸ್ಪರ್ಟ್ ಅಲ್ಲ, ಅವ್ರು ತಿಳ್ಕೊಂಡಾರ್ರಿ ಹಂಗ. ಅದಕ್ಕೆ ಅವ್ರಿಗೆ ಮತ್ತೆ ಎಕ್ಸ್ಪರ್ಟ್ ಜನ ಇದಾರೆ ಈಗ ಎಲ್ಲರೂ, ಬಹಳಷ್ಟು ಜನ ಎಕ್ಸ್ಪರ್ಟ್ ಅದಾರ, ಬಹಳಷ್ಟು ಜನ. ಬ್ಯಾಂಕಿನೊಳಗೆ ಹೆಚ್ಚಿನ ನಾಲೆಜ್ ಯಾರು ಇರ್ತೈತಿ ಅವ್ರು ಬರಬಾರ್ದು ಅನ್ನುವಂಥದ್ದು ಅವ್ರ ಆ ಉದ್ದೇಶ ಏನೂ ಇಲ್ಲ. ಎಲ್ಲರಿಗೆ ಅವ್ರಿಗೆ ಹೆಚ್ಚು ಅಭ್ಯಾಸ ಐತಿ, ಹೆಚ್ಚು ನಾಲೆಜ್ ಐತಿ, ಅವ್ರಿಗಿಂತ ಒಳ್ಳೆ ದೃಷ್ಟಿಯಿಂದ ಇದ್ದಾರೆ. ಬರೀ 9 ತಿಂಗಳಲ್ಲಿ ನಾವು ಅದನ್ನ ಆಡಳಿತವನ್ನು ಇಟ್ಟು ಚೆನ್ನಾಗಿ ಕೊಟ್ಟಿದ್ದೇವೆ ಅಂದ್ರೆ ಸುಮಾರು 200 ಕೋಟಿ ಡಿಪಾಸಿಟ್ ಹೆಚ್ಚಾಗ್ಯದ, 5 ಕೋಟಿ ಇದು ಪ್ರಾಫಿಟ್ ಕೂಡ ಹೆಚ್ಚಾಗ್ಯದ, ಮತ್ತು ಹಲವಾರು ಕಡೆ ಉಳಿತಾಯ ಕೂಡ ಮಾಡಿದೀವಿ ನಾವು. ರಮೇಶ್ ಕತ್ತಿ ಅವರು ಜೊಲ್ಲೆ ಅವರು ಒಂದು ಸಲಹೆ ಕೊಟ್ಟಿದ್ದಾರೆ ಸರ್, ಒಳ್ಳೆಯವ್ರ ಸಂಘ ಮಾಡಿ. ಅಲ್ಲಿ ಒಳ್ಳೆಯವ್ರ ಸಂಘ ಮಾಡಕ್ ನನಗೂ ಬುದ್ಧಿ ಐತಿ, ನಾನು ಒಳ್ಳೆಯವ್ರ ಸಂಘ ಮಾಡಿದೆ. ಅವ್ರ ಬದುಕು ಕಲ್ಕೊಲ್ಲ, ನಾನು ಹೇಳ್ತೀನಿ, ಅವ್ರ ಬದುಕು ಕಲ್ಕೊಲ್ಲ. DCC ಬ್ಯಾಂಕ್ ಯಾರ ಅಪ್ಪನ ಆಸ್ತಿ ಅಲ್ಲ ಅಲ್ಲ ಅಂತ ನಾವು ಅಂತೇಳಿಲ್ಲ. ಯಾರಪ್ಪನ ಆಸ್ತಿ ಅಲ್ಲ, ರೈತರ ಆಸ್ತಿ. ನಮ್ಮ ಬೆಳಗಾವಿ ಜಿಲ್ಲೆ ಎಲ್ಲ ರೈತರು ಜನತೆ ಆಸ್ತಿ ಅದು. ಅದನ್ನ ಒಳ್ಳೆ ಮಾಡ್ಕೋಸ್ಕರ ಬಂದು ಹೊರತು ಬೇರೆದೇನಲ್ಲ. ಈ ಕನೆಕ್ಟಿವಿಟಿ ಯಾಕೆ ಎಲ್ಲರೂ MLA MH ಬರ್ತಾ ಇದ್ದಾರೆ ಅಂತೇಳಿ. ಈಗ ನೋಡ್ರಿ, ರೈತರ ಕನೆಕ್ಟಿವಿಟಿ ಹೆಚ್ಚೊಂದು ಆಗ್ತದ ಅಂತ ತಿಳ್ಕೊಂಡು ಎಲ್ಲರೂ ಇಲ್ಲಿ ಬರ್ಬೇಕಂತ ಮುಂದೆ ರಾಜಕೀಯ ಫ್ಯೂಚರ್ ಆಗ್ತದೆ. ನಿಮ್ಮ ವಿರುದ್ಧ ಉತ್ತಮ್ ಪಾಟೀಲ್ ಅವರು ಸ್ಪರ್ಧೆ ಮಾಡ್ತಾರೆ. ಮಾಡ್ಲಲ್ರಿ, ಎಲ್ಲ ಕಡೆ ಎಲ್ಲರೂ ಮಾಡ್ತಾ ಇದ್ದಾರೆ. ಯಾರಿಗೇನು ಬೇಡ, ಸ್ವತಂತ್ರದ ಎಲ್ಲ ಎಲೆಕ್ಷನ್ ಆಗಿ ಕುತಂತ್ರ ನಡೆದಿದೆಯಾ? ಏನೂ ನಡೆದಿಲ್ಲ, ಸ್ವತಂತ್ರ ಏನೂ ಇಲ್ಲ, ಏನಿಲ್ಲ. ಎಲ್ಲ ನಮ್ಮದು ಪೆನಲ್ ಒಂದೇ ಇದೆ, ಎಲ್ಲರೂ ಕೂಡಿ ಒಂದು ಒಟ್ಟಾಗಿ ಮಾಡ್ತಾರೆ. ಅದೇನು ಪ್ರಶ್ನೆ ಬರೋದಿಲ್ಲ, ಸೋಲ್ಸೋದೇನು ಪ್ರಶ್ನೆ ಬರೋದಿಲ್ಲ. ಈಗ ನಿನ್ನೆ ರಮೇಶ್ ಕತ್ತಿ ಅವರು ಡೆಲಿಗೇಟ್ಸ್ ಗಳ ಪರೇಡ್ ಮಾಡಿಸಿದ್ದಾರೆ. ಏನಾದ್ರೂ ಚುನಾವಣೆಯಲ್ಲಿ ಕ್ರಾಸ್ ವೋಟಿಂಗ್ ಭಯ ಇದೆಯಾ ಅಂತ? ಬಹುತೇಕ ಇರ್ಬೋದು ಅನ್ಸ, ಅದಕ್ಕಂತ ಮಾಡಿರ್ಬೋದು ಅನ್ಸ, ಅವ್ರಿಗೆ ಭಯ ಇರ್ಬೋದು ಅನ್ಸಿ. ಏನಿಲ್ಲ, ಈ ಒಂದು ಚುನಾವಣೆ ಜಾರಕಿಹೊಳಿ ವರ್ಸಸ್ ಕತ್ತಿ ಕುಟುಂಬದ ನಡುವಿನ ಮತ್ತೊಂದು ಸುತ್ತಿನ ಫೈಟ್ ಅಂತೇಳಿ ವಿಮರ್ಶೆ ಮಾಡ್ಲಾಗ್ತದೆ. ಸಾಧ್ಯ ಇಲ್ಲ, ಅದು ಆಗಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ಹುಕ್ಕೇರಿ ತಾಲೂಕು ಎಲೆಕ್ಷನ್ ಸೊಸೈಟಿ ಒಂದು ತಾಲೂಕು ಸೀಮಿತವಾದಂಥ ಚುನಾವಣೆ ಇದೆ. ಇದು ಜಿಲ್ಲೆಯಲ್ಲಿ ಇದು ಅವ್ರದ್ದು ನಮ್ದು ಕರೆದಿಲ್ಲ ರೀ. ನಮ್ದಾದಂಥ ಎಲ್ಲ ಬೆಂಬಲಿಗರದಾರ ಗುಂಪು ಐತಿ, ನಾವೆಲ್ಲ ಲೀಡ್ರುಗಳದೀವಿ. ಸೊ ಅದನ್ನು ಬೆಂಬಲಿಸಿದ್ರೆ ನಾ ಏನು ಮಾಡೋಕ್ಕಾಗೋದಿಲ್ಲ ರೀ. ಆದರೆ ನಾವೆಲ್ಲ ಮೊದಲು ಒಂದು ಎಲ್ಲರನ್ನೂ ವಿಶ್ವಾಸ ತೊಗೊಂಡು ಮಾಡ್ಬೇಕಂತೇಳಿ ಹೋಗಿದ್ದೀವಿ. ಆದ್ರೆ ಅವ್ರು ಹೇಳ್ತಾರಲ್ಲ ಕತ್ತಿ ಜಾರಕಿಹೊಳಿ ಆಗೋದಿಲ್ಲ. ಸೊ ಅಂದರೆ ಎಲ್ಲರ ದೃಷ್ಟಿಯಿಂದ ಅಂದರೆ ಚುನಾವಣೆ ಆಗ್ತೈತೆ. ಅದು ಯಾರ ಒಬ್ಬರ ಪ್ರೆಸ್ಟೇಜ್ ಇಟ್ಕೊಂಡು ಚುನಾವಣೆ ಮಾಡೋದಿಲ್ಲ. ನಾ ಏನೆಲ್ಲಾರ ಬ್ಯಾಂಕ್ ಇಂಥ ದೃಷ್ಟಿಯಿಂದ ರೈತರು, ಗ್ರಾಹಕರು, ನೌಕರ ಇವನು ಇಟ್ಕೊಂಡು ಗಮನದಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ. ಈಗ ಹೈಕಮಾಂಡ್ ಗಮನಿಸ್ತಾ ಇದೆ, ಎಲ್ಲರೂ ಕೂಡ ಅಡ್ಜಸ್ಟ್ಮೆಂಟ್ ಆಗಿ ಚುನಾವಣೆ ಮಾಡ್ತಾ ಇದ್ದಾರೆ ಅನ್ನುವಂತದ್ದನ್ನು ಕೂಡ ರಮೇಶ್ ಕತ್ತಿ ಅಂದ್ರೆ ನಿರ್ದೇಶಕರ ಚುನಾವಣೆ ಆದ್ಮೇಲೆ ಅಧ್ಯಕ್ಷ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಮೀಕರಣ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು. ಇಲ್ಲ ನೋಡ್ರಿ, ಇದು ಈ ಚುನಾವಣೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮಾಡತ್ತವ್ರೆ. ಕೋಆಪರೇಟಿವ್ ಪಾರ್ಟಿ ಇರೋದಿಲ್ಲ, ಎಲ್ಲ ಪಾರ್ಟಿಯವ್ರು ಕೂಡಿರ್ತಾರೆ. ನಾವು ಅಂದರೆ BJP, ಕಾಂಗ್ರೆಸ್ಸು, JDS, MES ಎಲ್ಲ ಕೂಡಿ ಮಾಡತ್ತವ. ಅವರು ಹಂಗೆ ಮಾಡ್ತಿರ್ತಾರೆ, ಅದಕ್ಕೆ ತಪ್ಪಂತ ಅನ್ನೋದಿಲ್ಲ ರೀ. ಅವರು ಎಲ್ಲ ಕೂಡ ಹಂಗೆ ಮಾಡ್ತಿರ್ತಾರೋ, ಅದಕ್ಕೆ ಇದನ್ನ ಅದು ಆಗೋದಿಲ್ಲ. ಮತ್ತು ನೀವು ಹೇರಲ್ಲ, ಚುನಾವಣೆ ಮುಗಿದ ನಂತರ ಯಾವುದೂ ಬದಲಾವಣೆ ಏನೂ ಆಗೋದಿಲ್ಲ. ನಮ್ಮದೆಲ್ಲ ಅಂದ್ರೆ ಬದಲಾವಣೆ ಏನು ನಾವು ಗುಂಪೈತಿಲ್ಲ, ಇದು ಹಿಂಗೆ ಗಟ್ಟಿಯಾಗಿರ್ತೈತೆ ರೀ. ಯಾವುದೂ ಅವ್ರು ನಿರೀಕ್ಷೆ ಮಾಡಿದಾರೋ ನಿರೀಕ್ಷೆ ಸುಳ್ಳು ಆಗ್ತೈತಿ. ಖಂಡಿತ ರೀ. ಈಗ ಹೇಳ್ಬಿಟ್ಟಿದ್ದಾರೆ, ಇನ್ನು ಬರೆದು ಕೊಡಂದ್ರೆ ಅದನ್ನು ಕೊಟ್ಟು ಬಿಡ್ತೇನೆ. ಕೊನೆಯದಾಗಿ ರಮೇಶ್ ಕತ್ತಿ ಅವರು ಹೇಳ್ತಾರೆ, ಅಶ್ವಮೇಧ ಕುದುರೆಯನ್ನ DCC ಬ್ಯಾಂಕ್ ನಲ್ಲಿ ನಾವು ಕಟ್ಟಿ ಹಾಕ್ತೀವಿ ಅಂತ. ಕಟ್ಟಲ್ಲ, ಯಾರು ಬೇಡ ಅಂದ್ರಿ, ಚಲೋ ಆಯ್ತು ಕಟ್ಟನ್ರಿ. ನಮ್ಮ ಹೋರಾಟ ನಾವು ಮಾಡ್ತೀವಿ ಫೈಟು, ಅವ್ರು ಮಾಡಲಿ. ಅದಕ್ಕೆ ನೀನು ನೋಡ್ರಿ, ಅವರೆಲ್ಲ ಸ್ಟೇಟ್ಮೆಂಟ್ ಕೊಡ್ತೈತೆ, ಎಲ್ಲದಕ್ಕೂ ಇದು ಮಾಡೋಕ್ಕಾಗಲ್ಲ. ಅವ್ರು ರಾಜಕೀಯವಾಗಿ ಏನು ಸ್ಟೇಟ್ಮೆಂಟ್ ಕೊಡ್ತಾರೆ, ಕಟ್ಟಕ್ಕೆ ಅವ್ರಿಗೆ ಯಾರು ಬೇಡ ಅಂದಾರಿ ಮಾಡ್ತು, ಅವ್ರು ಕಟ್ಟಕ್ಕೆ ಮಾಡಲಿ, ನಾವು ಓಡಾಕ್ ಪ್ರಯತ್ನ ನಾವು ಮಾಡ್ತೀವಿ, ಎಲ್ಲ ನಡೆದು ಅದೇನು ಮಾಡೋಕ್ಕೆ. ಲಕ್ಷ್ಮಣ್ ಸವದಿ ಅವರಿಗೆ ನೀವು ಹೇಳಿದ್ರಿ ಆಗ್ಲೇ ಕೂಡ ನಾವು ಅಲ್ಲಿ ಅವಿರೋಧವಾಗಿ ಮಾಡ್ತಿಲ್ಲ. ಎಲ್ಲರೂ ಈಗಾದ್ರೂ ನಿಮ್ಗೆ ಹೇಳ್ತೇನೆ, ನಾ 13 ಸೀಟಿಗೆ ಚುನಾವಣೆ ಮಾಡತ್ತವ್ರೆ. ಚಿಕ್ಕೋಡಿಗೆ ನಮಗೆ ಸಂಬಂಧ ಇಲ್ಲ ರೀ. ಅಲ್ಲಿ ಮೋಸ್ಟ್ಲಿ ಉಸ್ತುವಾರಿ ಮೇಲೆ ಸತೀಶ್ ಜಾರಕಿಹೊಳಿ, ಪ್ರಭಾಕರ್ ಕೋರೆ ಸಾವ್ಕಾರ ಏನು ಡಿಸಿಷನ್ ತಗೋತಾರೆ ಅವ್ರಿಗೆ ಬಿಟ್ಟಿದ್ದು. ಆಮೇಲೆ ಅತನಿಗೆ ಆಗಬೇಡ. ಈಗ ನಮ್ದು ಯಾವ ನಾವು ಕ್ಯಾಂಡಿಡೇಟ್ ನಾ ಏನಿಲ್ಲ, 13 ಕ್ಯಾಂಡಿಡೇಟ್ ನಮ್ಮ ಪ್ಯಾನೆಲ್ ಹಾಕತ್ವಿ. ಆ 3 ತಾಲೂಕಿಗಂತ ನಾವು ಇದು ಮಾಡೋದಿಲ್ಲ. ಸೊ ಅದು ನಮಗೆ ಸಂಬಂಧ ಇಲ್ಲ ರೀ. ಆಮ್ಯಾಗ ಇನ್ನೊಂದು ಕೆಲವೊಂದು ಬ್ಯಾಂಕಿನ ವಿಚಾರ ಸಂಬಂಧಪಟ್ಟಂಗೆ ರೀ, 11 ತಾರೀಕು ಡೀಟೇಲ್ ಪ್ರೆಸ್ ಕಾನ್ಫರೆನ್ಸ್ ನಾವೆಲ್ಲ ಕೂಡಿ ಮಾಡ್ತೀವಿ ರೀ. ಅಂದರೆ ಬ್ಯಾಂಕಿನ ಕೆಲವೊಂದು ವಿಚಾರ ಹೇಳ್ಬೇಕು, ಕ್ಲಾರಿಫೈ ಮಾಡಬೇಕಾಗಿದೆ. ಬ್ಯಾಂಕು ಮತ್ತೊಂದು ವಿಚಾರ ಇದನ್ನು ಹೇಳ್ತೀವಿ. ರಾಜಕೀಯವಾಗಿ ಅದೇನು ಮಾತಾಡಕ್ಕೆ ಹೋಗೋದಿಲ್ಲ. ಅದೆಲ್ಲ ಅಕ್ಟೋಬರ್ 19 ಆದಮೇಲೆ ಚುನಾವಣೆ ಬಗ್ಗೆ ಮಾತಾಡಿದ್ದೀವಿ. ಅದು ಬ್ಯಾಂಕಿನ ಬಗ್ಗೆ ಮತ್ತೊಮ್ಮೆ 11 ತಾರೀಕು ಡೀಟೇಲ್ ಆಗಿ ಹೇಳ್ತೀವಿ. ಖಂಡಿತ ಮಾಡಿದ್ರೆ ನಿಮಗೆ ಒಂದು ಆಶ್ವಾಸ ಕೊಡ್ತೀವಿ. ನಾವು ಎಲ್ಲರೂ ಏನು ಈಗ ಒಂದು ಗುಂಪಾಗಿರೋದಿಲ್ಲ, ನಾವು ಬಹುಮತ ಮಾಡ್ಕೋತೀವಿ. ಅಧ್ಯಕ್ಷ ಉಪಾಧ್ಯಕ್ಷ ನಮ್ದಾಗುತ್ತೆ, 100ಕ್ಕೆ 100 ಆಗ್ತೀವಿ. ಯಾಕಂದ್ರೆ ನಾವೇನು ಭಾಳ ಹತ್ರಿ, ನಮಗೇನು ಅದಿದೆ, ನಾವೇನು ಭಾಳ ಸೊಪ್ಪಿನಿಂದ ಹೇಳ್ತಲ್ಲ. ಅಷ್ಟು 4 ವರ್ಷ 4 ತಿಂಗಳು
ಭಾಳ ಫೀಲ್ಡ್ ವರ್ಕ್ ಮಾಡಿದ್ರು, ಜನಕ್ಕೆ ಅಪ್ರೋಚ್ ಆಗಿದ್ದು, ಎಲ್ಲರಿಗೂ ವಿನಂತಿ ಮಾಡ್ಕೊಂಡು ನಮಗೆ ಸಂಪೂರ್ಣ ವಿಶ್ವಾಸ ಐತಿ ಜನ ನಮ್ಮ ಪ್ಯಾನಲ್ ಗೆಲ್ಲಿಸ್ತಾರೋ, ಬಹುಮತ ಕೊಡ್ತಾರೋ, ಮುಂದೆ 5 ವರ್ಷ ಒಳ್ಳೆ ಆಡಳಿತ ನಡೆಸ್ತಾರೆ. ಹುಕ್ಕೇರಿ ಫೈಟ್ ಮಾಡ್ತಾರೆ. ಯಾಕಂದ್ರೆ ನೋಡ್ರಿ, ಚುನಾವಣೆ ಅಂದ ನಂತರ ಎಲ್ಲರೂ ನಿಂತವ್ರು ಗೆಲ್ಬೇಕಂತ ಆಸೆ ಇರ್ತೈತೆ, ನಾವು ಗೆಲ್ಬೇಕಂತ. ಅವರು ಹುಕ್ಕೇರಿ ಕ್ಯಾಂಡಿಡೇಟ್ ಹಾಕಿದ್ವಿ, ಫೈಟ್ ಮಾಡ್ತೀವಿ, ಆಮೇಲೆ ಜನ ಏನು ಡಿಸಿಷನ್ ನಿರ್ಧಾರ ಮಾಡ್ತಾರೆ ಸ್ವೀಕಾರ ಮಾಡ್ತಾರೆ. ಈ ಚುನಾವಣೆಯಲ್ಲಿ ರಮೇಶ್ ಕತ್ತಿ ಅವರು ಏಕಾಂಗಿ ಆದ್ರ ಅಂದ್ರೆ ನಾನು ಒಂದೇ ಕ್ಷೇತ್ರದ ಸ್ಪರ್ಧೆಯನ್ನ ಮಾಡ್ತೀನಿ, ಉಳಿದ ಕಡೆ ಪ್ರಚಾರ ಕರೆದ್ರೆ ಹೋಗ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ. ನಾಯಕತ್ವವನ್ನು ವಹಿಸ್ಕೊಳ್ಳೋದಿಲ್ಲ, ಏಕಾಂಗಿಯಾಗಿ ನಾವು ಸ್ಪರ್ಧೆ ಮಾಡ್ತಿಲ್ಲ ಅಂತ. ನನಗೆ ಗೊತ್ತಿಲ್ಲ ಅವ್ರು, ಯಾಕಂದ್ರೆ ಆ ಥರ, ಯಾಕಂದ್ರೆ ಅವ್ರು ಒಬ್ಬರ ಹುಕ್ಕೇರಿಗೆ ಮಾಡ್ತಾರೋ ಬೇರೆ ಕಡೆ ಹೋಗ್ತಾರೋ ಅದು ಅವ್ರಿಗೆ ಬಿಟ್ಟಿದ್ರು, ನಮಗೆ ಸಂಬಂಧ ಇಲ್ಲ. ಅವ್ರು ಹೆಂಗೆ ಡಿಸಿಷನ್ ತಗೋಲಿ. ನಾವು ಹೇಳಿದ್ರು ಇಡೀ ಜಿಲ್ಲೆ ತುಂಬಾ ಓಡಾಡ್ತೀನಿ ಅಂತೆಲ್ಲ ಹೇಳಿದ್ರು. ಅದೇ ಹೇಳಿದ್ರೆ, ಈಗ ನಾವು ಹೇಳಿದ್ರೆ ನಮ್ದು 13 ಕ್ಯಾಂಡಿಡೇಟ್ ಇದಾವೆ, 13 ಕಡೆ ನಾವು ಫೋಕಸ್ ಮಾಡೋರು, 3 ಕಡೆ ಅಂತ ನಾವು ತಲೆ ಕೆಡ್ಸ್ಕೋದಿಲ್ಲ ರೀ. ಏನೆಲ್ಲ ಆಲ್ರೆಡಿ ಅಡ್ಡಾಡಿ ಎಲ್ಲ ಮುಗಿಸ್ಬಿಟ್ಟಿದ್ರಿ. ಒಟ್ಟೆ ನಿಮ್ಮ ಮುಖಾಂತರ ರೈತರಿಗೆ ಯಾರೂ ಹೆದರಕ್ಕೆ ಹೋಗ್ಬೇಡ್ರಿ. ಸೊ ಈಗೆಲ್ಲ ಬ್ಯಾಂಕ್ ಬಗ್ಗೆ ಅಪಪ್ರಚಾರ ಮಾಡಿದ್ರು, ಬ್ಯಾಂಕ್ ಗಟ್ಟಿಯಾಗಿರ್ತೈತಿ. ಬ್ಯಾಂಕ್ ಅದೊಂದು ನಿಮಗೆ, ಯಾಕಂದ್ರೆ ಇಷ್ಟು ಗಟ್ಟಿಯಾಗಿರ್ತೈತಲ್ಲ, ಯಾರು ಡಿಪಾಸಿಟ್ರು ಅಂದ್ರೆ ರೈತರು, ಎಂಪ್ಲಾಯಿಗಳು ಯಾರೂ ಹೆದರಕ್ಕೆ ಹೋಗ್ಬೇಡ್ರಿ. ಅವ್ರಿಗೆ ಚಲೋ ಆಡಳಿತ ನಡೆಸಿ ತೋರಿಸ್ತೀವಿ. ಅಲ್ಲ ಹೋಗ್ಬೋದು, ಯಾಕಂದ್ರೆ ಸ್ವತಂತ್ರ ಐತೆ ಅವ್ರಿಗೆ. ಯಾಕಂದ್ರೆ ಅವ್ರಿಗೆ ಈಗ ನಮ್ಮ ಕ್ಷೇತ್ರಕ್ಕೆ ಬರಬೇಡ ಅನ್ನೋಕ್ಕಾಗ್ತೈತಿ, ಬರ್ಬೋದು, ಹೋಗ್ಬೋದು. ಮಾಡಲಿಲ್ಲ ಅವ್ರಿಗೆ ಒಳ್ಳೇದಾಗಲ್ಲ, ಮಾಡಲಿಲ್ಲ, ಅದಕ್ಕೆ ಬೇಡ ಅನ್ನೋದು. ಸರಿ, ಈ ಒಂದು ಚುನಾವಣೆಯಲ್ಲಿ ಹೊಳೆ ಕೂಡ ಹರಿತಾ ಇದೆ ಅನ್ನುವಂಥ ಪ್ರಶ್ನೆ ಮಾಡ್ತಾರೆ. ಯಾಕಂದ್ರೆ ಮೊನ್ನೆ ಸತೀಶ್ ಜಾರಕಿಹೊಳಿ ಅವರ PA ಒಬ್ರು 5 ಲಕ್ಷ ಕೊಟ್ಟಿದ್ದೀವಿ ನಾವು ಅನ್ನುವಂಥ ಮಾತು ಬಹಳಷ್ಟು ವೈರಲ್ ಆಗ್ತಾ ಇದೆ. ಈಗ ನನಗೇನು ಅನ್ಸೋದಿಲ್ಲ, ಯಾಕಂದ್ರೆ ನೋಡ್ರಿ, ಒಂದೊಂದು ವಿಷಯಗಳು ಎಲ್ಲರ ಚರ್ಚೆಗೆ ಬಂದಿರ್ತಾವ್ರೆ. ಅಂದ್ರೆ ಅದನ್ನ ಅಂದ್ರೆ ಈಗ ಪೊಲಿಟಿಕಲ್ ಪಾರ್ಟಿಗಳು ಒಂದು ಸಣ್ಣ ವಿಷಯ ಹಿಡ್ಕೊಂಡು ದೊಡ್ಡ ಮಾಡ್ತಿರ್ತಾರೆ ಇಲೆಕ್ಷನ್ದಾಗ. ನನಗೆ ನಂಗೆ ಆಗೈತೆ ಅಂತ ಅನ್ಸೋದಿಲ್ಲ ರೀ. ಅವ್ರು ಯಾಕೆ ಹಂಗೆ ಸ್ಟೇಟ್ಮೆಂಟು ಗೊತ್ತಿಲ್ಲ, ಅವ್ರನ್ನ ಕ್ಲಾರಿಫೈ ಮಾಡ್ಕೋದು ಅವ್ರು ಚಲೋ ರೀ. ಆ ಥರ ಏನು ಆಗಿಲ್ಲ ರೀ. ಬಟ್ ಮುಂದೆ ಆಡಳಿತ ನಾವು ಗೆಲ್ತೀವಿ. 19 ತಾರೀಕು ನಿಮ್ಗೆ ಒಳ್ಳೆಯ ಸುದ್ದಿ ಹೇಳ್ತೀವಿ, ನಿಮಗೆಲ್ಲ ಖುಷಿ ಕೊಡ್ತೀವಿ. ಬಟ್ ಇಡೀ ಜಿಲ್ಲೆ ಜನತೆಗೆ ದೇವ್ರ ಒಳ್ಳೇದ ಮೇಲೆ ಇಷ್ಟ ಬಯಸ್ತಾರೆ. ಬಹಳಷ್ಟು ವೈಯಕ್ತಿಕವಾಗಿ ನಿಮ್ಮ ಬಗ್ಗೆ, ನಿಮ್ಮ ಮನೆತನದ ಬಗ್ಗೆ ಟೀಕೆ ಹೋಗ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಇಲ್ಲ, ಅದು ಹುಕ್ಕೇರಿ ಎಲೆಕ್ಷನ್ ಸೊಸೈಟಿ ಇರ್ಬೋದು. ಈಗ ಆದ ನಂತರ ಭಾಳ ಮಾತಾಡಿದ್ದಾರೆ 15 ದಿವಸನಾಗ, ನಾವೆಲ್ಲ ನೋಡಿದ್ರೆ. ಈಗ ನಾವು ಆ ಥರ ಮಾತಾಡಕ್ಕೆ ಹೋಗೋದಿಲ್ಲ, ಆದ್ರೆ ಸುಮ್ಮನೆ ಇರೋಕ್ಕಾಗೋದಿಲ್ಲ ನಮಗೆ. ಅಂದ್ರೆ ನಾವು ಮಾತಾಡೋದಿಲ್ಲ, ನಮಗೂ ಕಾನೂನು ಚೌಕಟ್ಟಿನಾಗ ಏನು ಮಾಡಬೇಕು ಆ ಹೋರಾಟದಾಗ ಹೋಗ್ತೀವಿ. ಅಂದ್ರೆ ನಾವು ಇನ್ನೊಬ್ರನ್ನ ಬೇಯ್ದು ಇದು ಮಾಡೋದಿಲ್ಲ. ಆದರೆ ನೀವು ಹೇಳಿದ್ದು ಭಾಳ ಸೀರಿಯಸ್ಸೇ ನಾವು ಥಿಂಕ್ ಮಾಡತ್ತೀವಿ. 15 ದಿವಸದ್ದು. ಆದರೆ ದೀಪಾವಳಿ ಮುಗಿದ ನಂತರ ಅದನ್ನು ಕಾನೂನು ಹೋರಾಟ ಮುಖಾಂತರ ಉತ್ತರ ಕೊಡ್ತೀವಿ. ಮಾಡಿದ್ದಾರೆ, ಅದನ್ನೆಲ್ಲ ದೀಪಾವಳಿ ಆದ ನಂತರ ಕಾನೂನು ಹೋರಾಟ ಮುಖಾಂತರ ಅದಕ್ಕೆ ಉತ್ತರ ಕೊಡ್ತಾರೆ. ಅಲ್ಲ, ಎಲ್ಲಾನು ಹೇಳಿದಾರೆ. ನಾವೆಲ್ಲರೂ ಕೂಡಿ ಕಾನೂನು ಹೋರಾಟ ಮಾಡಿ ನಮಗೂ ಅವಕಾಶ ಐತ್ರಿ. ಅದನ್ನ ನಿಮ್ಗೆ ಒಂಥರ ಆಮ್ಯಾಗ ದೀಪಾವಳಿ ಆದ ನಂತರ ಎಲ್ಲ ಬ್ರೇಕಿಂಗ್ ನ್ಯೂಸ್ ಕೊಡ್ತಾರೆ. ರಾಜ್ಯದಲ್ಲೇ ಬೆಳಗಾವಿ ರಾಜಕಾರಣಿಗಳು ಒಂದು ಹಂತದಲ್ಲಿ ಒಳ್ಳೆ ಇದರಲ್ಲಿ ನೋಡ್ತಾ ಇರುವಂತ ದಿನಮಾನಗಳು ಯಾರೋ ಒಬ್ರು ಮಾತಾಡೋದ್ರಿಂದ ನಿಮ್ಮ ಗೌರವಕ್ಕೂ ನಿಮ್ಮ ಕುಟುಂಬದ ಗೌರವಕ್ಕೂ ಎಲ್ಲೋ ಚ್ಯುತಿ ಬರ್ತಾ ಇದೆ ಅಂತ ಅನಿಸ್ತದೆ. ನೋಡ್ರಿ, ತಮ್ಮ ಮುಖಾಂತರ ಎಲ್ಲ ರಾಜಕಾರಣಿಗಳು ವಿನಂತಿ ಮಾಡ್ಕೊತೀವಿ. ನಾವು ರಾಜಕಾರಣ ಇಲೆಕ್ಷನ್ ಗೆಲ್ತು ಸೋಲ್ತೀವಿ, ಇಲೆಕ್ಷನ್ದಾಗ ಭಾಷಣ ಮಾಡ್ತೀವಿ. ಆದರೆ ಈ ಥರ ಯಾರೂ ಮಾಡಬಾರ್ದು. ಅಂದ್ರೆ ಅವರು ಮಾಡಬಾರ್ದು, ನಾವು ಮಾಡಬಾರ್ದು. ಅಂದ್ರೆ ಒಂದು ಇತಿಮಿತಿಯೊಳಗಿದ್ರೆ ಎಲ್ಲರಿಗೂ ಒಳ್ಳೆಯದು. ಅದಕ್ಕೆ ನನ್ನ ಸಲಹೆ ಎಲ್ಲ ರಾಜಕಾರಣಿಗಳಿಗೆ ಆ ಥರ ಭಾಷಣ ಅಂತ ಶಬ್ದ ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ. ತಮ್ಮ ಲಿಮಿಟ್ದಾಗ ಇದು ಮಾಡ್ರಿ, ಎಲ್ಲರಿಗೂ ಗೌರವ ಬರ್ತೈತೆ. ನಾನು ನಿಮ್ಮ ಮುಖಾಂತರ ವಿನಂತಿ. ಅದನ್ನ ಕಾರ್ಡ್ 25 ವರ್ಷದಿಂದ ಒಕ್ಕೋತ ಹೋಗ್ತಾರೆ. ಈಗ ಅಲ್ರಿ, ಅದು 25 ವರ್ಷದಿಂದ ನಾವು ಬೇಡದು ಅಂದ್ರೆ ಅದನ್ನ ಒಯ್ತಾರೆ, ಬೇಕಂದ್ರೆ ನಮ್ಮ ದುಡಿಯತ್ತಾರೆ. ಅದನ್ನೆಲ್ಲ 25 ವರ್ಷ ಜನ ನೋಡಿದ್ದಾರೆ. ನಾವು ಅಂದ್ರೆ ಲಿಂಗಾಯತೆಲ್ಲ ಯಾವ ಸಮಾಜ ವಿರೋಧ ಹೇಳ್ತಾರೆ. ಅದಕ್ಕೆ ಏನು ಮಾಡಕ್ಕಲ್ಲ. ಈಗ ಅದಕ್ಕೆ ಲಿಂಗಾಯತ್ ವಿರೋಧ ಅಂತಲ್ಲ, ನಾವು DCC ಬ್ಯಾಂಕ್ ಅಧ್ಯಕ್ಷ ಲಿಂಗಾಯತ್ ಸಮಾಜ ಮಾಡಿ ಅದನ್ನು ಪ್ರೂವ್ ಮಾಡ್ತಿಲ್ಲ ನಾವು. ಅದು 11 ತಾರೀಕು ಹೇಳ್ತೀವಿ. ಆಗೋದಿಲ್ಲ. ಯಾಕಂದ್ರೆ ಅಲ್ಲ, ರಿಸಲ್ಟ್ ಬಂದ ನಂತರ ಆಗಲ್ಲ. ಯಾಕೆ ಆಗೋದಿಲ್ಲ ಅಂದ್ರೆ ಅಷ್ಟು ಭಾಳ ಗ್ಯಾಪ್ ಆಗಿಬಿಡ್ತಾರೆ. ನೀವು ಹೇಳಲ್ಲ, ಇದೇ ವೈಯಕ್ತಿಕ ವಿಚಾರ ಮತ್ತೊಂದು ಹಿಂಗಾದಾಗ ಅಂದ್ರೆ ಭಾಳ ಕಠಿಣ. ರಾಜಕಾರಣದಾಗ ನೋಡಿ ಹೇಳಿ, ಯಾರೂ ಶತ್ರು ಇಲ್ಲ, ಯಾರೂ ಮಿತ್ರ ಇಲ್ಲ. ಆದ್ರೆ ಇಂಥ ಟೈಮ್ ಬಂದಾಗ ಭಾಳ ಕಷ್ಟ ಆಗುತ್ತೆ ಹೊಂದಾಣಿಕೆ ಆಗೋದು. ನಮಗೆ ಗುಂಪಿದೆ, ನಾವು ಗೆಲ್ತೀವಿ, ನಾವು ಯಾರ ಅವಶ್ಯಕತೆ ಇಲ್ಲದೆ ಆಡಳಿತ ಮಾಡ್ಕೊಂಡು ಹೋಗ್ತೀವಿ.
18 ತಾರೀಕುವರೆಗೆ ಕಾಯ್ಬೇಕು, 18 ತಾರೀಕುವರೆಗೆ ಕಾಯಿರಿ ಅಂತ ನಮಗೆ ಯಾವ್ದು ಭಯ ಇಲ್ಲ, ಏನೂ ಇಲ್ಲ, ಆರಾಮಾಗಿದ್ದೀವಿ. ಅವ್ರು ಏನಾರು ಮಾಡ್ಕೊಳ್ಳಿ. ಬಟ್ ಎಲ್ಲರಿಗೂ ಧನ್ಯವಾದ.